ಗಣ್ಯರ ಆಗಮನ ವೇದಿಕೆಗೆ ಆಗ್ತಾ ಇದೆ. A warm welcome to you all to Saraswati Sambrama 2224-25. ಸಮೂಹ ಸಂಸ್ಥೆಗಳ ಮುಖ್ಯ ಶಿಕ್ಷಕರುಗಳನ್ನ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಮಾತೃ ಮಂಡಳಿಯ ಅಧ್ಯಕ್ಷರುಗಳನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ಥಳದೇವ ವೀರನಾರಾಯಣನನ್ನು ಮನದಲ್ಲಿ ನೆನೆಯುತ್ತಾ ಕೊಂಕಣ ಎಜುಕೇಶನ್ ಟ್ರಸ್ಟ್ ವಿದ್ಯಾಗಿರಿ ಕಲ್ಪಕೋಟ 2024-25ನೇ ಸಾಲಿನ ಸಮೂಹ ಶಾಲೆಗಳ ಸರಸ್ವತಿ ಸಂಭ್ರಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆಯೂರಿ ಇಂದು ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡು ಬೆಳೆದು ನಿಂತ ಕೊಂಕಣ ತೀರದ ಬಕ್ಕೋನ್ ಬೆಟ್ಟದ ಸುಂದರ ಪ್ರಕೃತಿಯ ಮಡಿಲಿನಲ್ಲಿ ರಾರಾಜಿಸುತ್ತಿರುವ ನಮ್ಮ ಹೆಮ್ಮೆಯ ಸಂಸ್ಥೆ ಕೊಂಕಣ ಎಜುಕೇಶನ್ ಟ್ರಸ್ಟ್ ಇಂದು ಸರಸ್ವತಿ ಸಂಭ್ರಮಕ್ಕೆ ಸಜ್ಜಾಗಿದೆ. Good evening all. A warm welcome to you all to Saraswati Sambrama 2024-25. On this auspicious day of Saraswati Sambrama, I heartily welcome to our annual celebration of the year. Today, we gather here to acknowledge the achievements, talents and hard work of our students. As the great poet Rabindranath Tagore once said, the highest education is that which does not merely gives us information but makes our life in harmony with all existence. So today, we are here to celebrate the harmony of knowledge, creativity and community. So, before we commence our activities, it's time to connect our spirits with the higher power to seek blessings, guidance and wisdom. So, I would like to call upon CVSK students Shreya Hebbar and group to lead us in a prayer. So, let us join in this moment of reflection. Vande
like to welcome the one who have made this event possible. So now, I would like to request our lower primary HM, Shri Ganesh Joshi sir, to address the audience and officially welcome everyone. ಮುಖತ ಪೂರ್ಣಚಂದ್ರಶ್ರೀ ನೇತ್ರೇ ಪದ್ಮದಲಾಕೃತಿ ಕೋಟಿ ಸೂರ್ಯ ಪ್ರಕಾಶೇಭ್ಯೋ ಸಭಾ ಸರ್ವಾಭಿವಾದನ. ಸಭೆಗೆ ಮೊಟ್ಟ ಮೊದಲ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ನೆಲದಲ್ಲಿ ಸಂಭ್ರಮಿಸ್ತಾ ಇರ್ತಕ್ಕಂಥ ತಾಯಿ ವಾಗ್ದೇವಿಗೆ ನಮನಗಳನ್ನು ಸಲ್ಲಿಸ್ತಾ ಈ ಸ್ಥಾನದಲ್ಲಿ ನೆಲೆ ನಿಂತು ನಮ್ಮೆಲ್ಲರನ್ನ ಹರಸ್ತಾ ಇರ್ತಕ್ಕಂಥ ನಮ್ಮೆಲ್ಲರನ್ನ ರಕ್ಷಿಸ್ತಾ ಇರ್ತಕ್ಕಂಥ ವೀರನಾರಾಯಣನ ಸನ್ನಿಧಾನಕ್ಕೆ ಪೊಡಮಟ್ಟು ಈ ನೆಲಕ್ಕೆ ಬಂದು ಈ ನೆಲವನ್ನು ಪುಣ್ಯಭೂಮಿಯಾಗಿಸಿದ ಸಾವಿರದ ಸಂತ ಸಂಕುಲವನ್ನು ಮನಸ್ಸ ಸ್ಮರಿಸಿ ಹಾಜರಿರುವ ಗಣ್ಯರನ್ನ ನಿಮ್ಮೆಲ್ಲರನ್ನ ಸ್ವಾಗತಿಸುವುದಕ್ಕಾಗಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಕೊಂಕಣ ಎಜುಕೇಷನ್ಗೆ 30ರ ಹರೆಯ 30ರ ಕಾಲ ಎನ್ನುವುದು ಒಂದು ಪ್ರಬುದ್ಧ ಕಾಲ. ಕೇವಲ ಹರೆಯದ ಹುಡುಗಾಟಿಕೆಯನ್ನು ಬಿಟ್ಟು ಪ್ರಬುದ್ಧವಾಗಿ ಚಿಂತನೆಯನ್ನು ನಡೆಸುವಂಥ ಕಾಲ ಸಂಸ್ಥೆ ಆ ಕಾಲಘಟ್ಟದಲ್ಲಿದೆ. ಕಳೆದ 30 ವರ್ಷಗಳಿಂದ ಶಿಕ್ಷಣವನ್ನು ಯಜ್ಞದಂತೆ ಮಾಡಿಕೊಂಡು ಬಂದವರು ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಆಡಳಿತ ಮಂಡಳಿಯವರು. ಯಾವುದೇ ಒಂದು ಆಸೆಯ ಗೋಜಿಗೆ ಹೋಗದೆ ಶಿಕ್ಷಣವನ್ನು ಸೇವೆ ಅಂತೇಳಿ ಪ್ರಾಮಾಣಿಕವಾಗಿ ಪ್ರಾಂಜಲ ಮನಸ್ಸಿನಿಂದ ಮುನ್ನಡೆಸಿಕೊಂಡು ಬಂದಂತಹ ಸಂಸ್ಥೆ ಕೊಂಕಣ ಎಜುಕೇಷನ್ ಟ್ರಸ್ಟ್. ಹಾಗಾಗಿ ಈ ನೆಲಕ್ಕೆ ಸಾವಿರಾರು ಸಂತರನ್ನ ಕರೆತಂದಿದ್ದಾರೆ. ಈ ನೆಲದ ಹಾಗೂ ತಾಲೂಕಿನ ಜಿಲ್ಲೆಯ ಶೈಕ್ಷಣಿಕ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ನಿಂತು ಎಲ್ಲರನ್ನ ಮುನ್ನಡೆಸುವ ಕಾರ್ಯದಲ್ಲಿ ಸಂಸ್ಥೆ ತುಂಬಾನೇ ಶ್ರಮ ವಹಿಸಿದೆ. ಹಾಗಾಗಿ ಈ ಕಾರ್ಯಕ್ರಮವು ಸಹ ಸರಸ್ವತಿಯ ಸ್ಮರಣೆಯೊಂದಿಗೆ ನಾವು ಹಮ್ಮಿಕೊಂಡಿರುವಂಥದ್ದು. ಮಕ್ಕಳೆಲ್ಲ ಸಂಭ್ರಮಿಸುವ ಕಾಲ ಶಾಲೆಯ ವಾರ್ಷಿಕೋತ್ಸವ. ಮಕ್ಕಳು ಸಂಭ್ರಮಿಸುವುದು ಅಂದರೆ ಸರಸ್ವತಿ ಸಂಭ್ರಮಿಸುವುದು ಅಂತಾನೆ ಅರ್ಥ. ಹಾಗಾಗಿ ಸಂಸ್ಥೆಯ ಪ್ರತಿಯೊಂದು ಅಂಗಸಂಸ್ಥೆಗಳಲ್ಲಿ ಶಾರದಾ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಶಾರದೆಗೆ ಮೊದಲ ವಂದನೆಯನ್ನು ಸಲ್ಲಿಸಿಯೇ ಸಂಸ್ಥೆಯ ಬೆಳಗಿನ ಪಾಠಗಳು ಪ್ರಾರಂಭ ಆಗ್ತದೆ. ಬಹುಶಃ ಯಾವುದೋ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೋ ಒಂದು ಟ್ರಸ್ಟ್ ನಡೆಸ್ತಾ ಇರುವಂಥ ಸಂಸ್ಥೆಯಲ್ಲಿ ಒಂದು ಕಡೆ ಸರಸ್ವತಿಯನ್ನು ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ಇದ್ದರೆ, ನಾವು ನಿತ್ಯ ಮಕ್ಕಳಿಗೆ ಸರಸ್ವತಿಯ ದರ್ಶನದ ಮೂಲಕವೇ ಶಾಲೆಗೆ ಬರಮಾಡಿಕೊಂಡು ಎಲ್ಲ ಪಾಠ ಪ್ರವಚನಗಳನ್ನು ನಡೆಸ್ತಾ ಇರುವಂಥ ಏಕೈಕ ಸಂಸ್ಥೆ ನಮ್ಮದು. ಸರಸ್ವತಿಯನ್ನು ಉಲ್ಲೇಖಿಸುವಾಗ ನಿತ್ಯ ಆನಂದ ಅಂತೇಳಿ ಉಲ್ಲೇಖಿಸ್ತಾರೆ. ನಿತ್ಯವೂ ಆನಂದವನ್ನು ನೀಡುವಂಥವಳು ಅಂತ ಒಂದು ಅರ್ಥ ಆದರೆ, ಬದುಕಿನಲ್ಲಿ ಆನಂದದ ಬೆಳಕನ್ನು ಹಂಚುವವಳು ಶಾರದೆ ಸರಸ್ವತಿ ಅಂತ. ಸರಸ್ವತಿ ಸಂಭ್ರಮದಿಂದ ನಮ್ಮೆಲ್ಲರನ್ನ ಹರಸುವ ಈ ಒಂದು ಕಾರ್ಯಕ್ರಮವೇ ಸರಸ್ವತಿ ಸಂಭ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ DDPI ಮತ್ತು ಡಯಟ್ನ ಪ್ರಾಚಾರ್ಯರಾದಂತಹ ಶ್ರೀಯುತ ಶಿವರಾಮ MR ಅವರಿದ್ದಾರೆ. ಡಯಟ್ಗೆ ಪ್ರಾಂಶುಪಾಲರು ಶಿಕ್ಷಣ ಇಲಾಖೆಯ ವ್ಯವಸ್ಥೆಯಲ್ಲಿ ತುಂಬ ಸಲ ಬದಲಾವಣೆ ಆಗ್ತಾ ಇರ್ತಾರೆ. ಆದರೆ ಡಯಟ್ ಪ್ರಾಂಶುಪಾಲರಾಗಿ ಬಂದ ಕೆಲವೇ ದಿನದಲ್ಲಿ ಕುಮಟಾ ಜನರ ಬಾಯಲ್ಲಿ ಕೇಳಿದಂಥ ಮಾತು ಅಂದರೆ, ಶಿವರಾಮ MR ಅವರು ಸಮಾಜದ ಜೊತೆಗೆ ಇರ್ತಾರೆ, ಅವರು ತುಂಬ ಒಳ್ಳೆ ಮಾತಾಡ್ತಾರೆ ಮತ್ತು ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತಾರೆ ಅಂತೇಳಿ ಕುಮಟಾ ಜನರ, ಕುಮಟಾ ಪಟ್ಟಣದ ಹಾಗೂ ಸುತ್ತಮುತ್ತಲಿನವರ ಬಾಯಲ್ಲಿ ಕೇಳಿದಂತಹ ಮಾತು. ಶ್ರೀಯುತ ಶಿವರಾಮ MR ಅವರು ಜನರ ಜೊತೆಗೆ ಇರ್ತಾರೆ ಎನ್ನುವಂಥ ಮಾತು. ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ, ಆದರೆ ಜನರ ಜೊತೆಗೆ ಚಂದದಿಂದ ಸ್ಪಂದನೆ ಮಾಡ್ತಾರೆ, ಜನರ ಜೊತೆಗೆ ಇರ್ತಾರೆ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ, ಜನರಿಗೆ ಮಾರ್ಗದರ್ಶನ ಮಾಡ್ತಾರೆ. ಕೇವಲ ಶಿಕ್ಷಣ ಇಲಾಖೆಯಲ್ಲಿದ್ದು ತಮ್ಮ ವ್ಯಾಪ್ತಿಗೆ ಒಳಪಟ್ಟ ಕಾರ್ಯಗಳನ್ನಷ್ಟೇ ಮಾಡಿಕೊಂಡು ಹೋಗೋದಲ್ಲ, ಜನರ ಜೊತೆಗೆ ಇರ್ತಾರೆ ಎನ್ನುವಂಥ ಮಾತನ್ನ ಅನೇಕರ ಬಾಯಲ್ಲಿ ನಾನು ಕೇಳಿದ್ದೇನೆ. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. MA MEd ಪದವೀಧರರು, ಹೈಸ್ಕೂಲ್ನ ಮುಖ್ಯ ಶಿಕ್ಷಕರಾಗಿ, BO ಆಗಿ, B.Ed ಕಾಲೇಜ್ನ ಉಪನ್ಯಾಸಕರಾಗಿ, ತಾಲೂಕಾ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಯಾಗಿ, DDPI ಆಗಿ, ಬೆಂಗಳೂರಿನ ಆಯುಕ್ತರ ಕಚೇರಿಯಲ್ಲಿ 5 ವರ್ಷ ನಿರಂತರ ಸೇವೆ ಮಾಡಿ ಜನಮನ್ನಣೆಯನ್ನು ಗಳಿಸಿದಂಥವರು ಶ್ರೀಯುತ ಶಿವರಾಮ MR ಅವರು. DSCRTಯಲ್ಲಿ ಕೆಲಸ ಮಾಡಿದ ಅನುಭವದ ಜೊತೆಗೆ ಪ್ರೀತಿಯಿಂದ ಕುಮಟಾಕ್ಕೆ ಬಂದಿದ್ದಾರೆ. ಮೂಲತಃ ಮೈಸೂರಿನವರು.
ಮೈಸೂರು ಸಾಂಸ್ಕೃತಿಕ ನಗರಿಯಾಗಿ ನಾವೆಲ್ಲ ಕಂಡುಕೊಂಡಿದ್ದೇವೆ. ಅಂತ ಸಾಂಸ್ಕೃತಿಕ ನಗರಿಯಿಂದ ಕುಮಟಾಕ್ಕೆ ಬಂದಿದ್ದಾರೆ. ಕುಮಟಾದಿಂದ ನಮ್ಮ ಸಂಸ್ಥೆಯಲ್ಲಿ ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಸಾಂಸ್ಕೃತಿಕ ನಗರಿಯನ್ನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿರುವಂತಹ ಸಂಸ್ಥೆ ಜೊತೆಗೆ ಸೇರಿಸಿದಂತಹ ಒಂದು ಅಪೂರ್ವ ಸಂಗಮವನ್ನು ಮಾಡಿದಂತಹ ಒಂದು ವಿಶೇಷ ಸಂದರ್ಭವನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಶ್ರೀಯುತ ಶಿವರಾಮ ಎಂ.ಆರ್. ಅವರನ್ನ ಸಂಸ್ಥೆ ವತಿಯಿಂದ ಅತ್ಯಂತ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಉದ್ಘಾಟಕರಾಗಿ ಬರಬೇಕಾದಂತ ಲತಾ ಆರ್ ನಾಯ್ಕರವರು ಸ್ವಲ್ಪ ವಿಳಂಬವಾಗಿ ನಮ್ಮ ಜೊತೆಗೆ ಸೇರ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನ ಅವರೇ ಮುಂದೆ ನಿಂತು ನಡೆಸಿಕೊಡ್ಬೇಕು, ಉದ್ಘಾಟನೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಅತ್ಯಂತ ಪ್ರೀತಿ ಗೌರವದಿಂದ ಸಭೆಗೆ ಅವರನ್ನ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಕೊಂಕಣ ಎಜುಕೇಶನ್ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀಯುತ ವಿಠಲ್ ಆರ್ ನಾಯಕ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಿರಿಯರು, ವಯಸ್ಸಿನಲ್ಲಿ ಹಿರಿಯವರು, ಮನಸ್ಸಿನಲ್ಲಿ ಶಿಕ್ಷಕರ ಜೊತೆಗೆ ಶಿಕ್ಷಕರಾಗಿ, ಮಕ್ಕಳ ಜೊತೆಗೆ ಮಕ್ಕಳಾಗಿ, ಎಲ್ಲರ ಜೊತೆಗೆ ಇರುವಂಥವರು ನಮ್ಮ ಅಧ್ಯಕ್ಷರು. ನಮ್ಮ ಅಧ್ಯಕ್ಷರು ಎನ್ನುವಾಗಲೇ ಒಂಥರ ಹೆಮ್ಮೆ ಅನಿಸ್ತದೆ. ಕೊಂಕಣ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರು ಶ್ರೀಯುತ ವಿಠಲ್ ನಾಯ್ಕರವರು ಸಂಸ್ಥೆಯ ಎಲ್ಲ ಕಾರ್ಯಗಳಲ್ಲಿ ಅವರು ನಮ್ಮ ಜೊತೆಗಿರ್ತಾರೆ. ಅವರ ವಯೋಸಹಜವಾದಂಥ ಎಲ್ಲ ತೊಂದರೆಗಳನ್ನು ಬದಿಗಿಟ್ಟು ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಅತ್ಯಂತ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡುವ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲ ರೀತಿಯಲ್ಲಿ ತೊಡಗಿಕೊಳ್ಳುವಂಥ ಅಧ್ಯಕ್ಷರು ನಮ್ಮವರು, ನಮ್ಮ ಅಧ್ಯಕ್ಷರು ಎನ್ನುವುದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಶ್ರೀಯುತ ವಿಠಲ್ ನಾಯ್ಕರವರನ್ನು ಅತ್ಯಂತ ಪ್ರೀತಿಯಿಂದ ಸಭೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಸಂಸ್ಥೆಯ 30ರ ಪ್ರಬುದ್ಧ ವಯಸ್ಸಿನಲ್ಲಿ ಪ್ರಬುದ್ಧ ಚಿಂತನೆಯೊಂದಿಗೆ ಸಂಸ್ಥೆಯನ್ನು ನಡೆಸ್ತಾ ಇರುವಂತವರು ಕೊಂಕಣ ಎಜುಕೇಶನ್ ಟ್ರಸ್ಟ್ನ ಗೌರವಾನ್ವಿತ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಮುರಳೀಧರ್ ಪ್ರಭುರವರು. ಹೊಸತು ಎಲ್ಲಿದ್ದರೂ ಹೆಕ್ಕಿ ತಂದು ಸಂಸ್ಥೆಯಲ್ಲಿ ಅಳವಡಿಸುವ ಪ್ರಯತ್ನವನ್ನು ಮಾಡ್ತಾರೆ. ಜೊತೆಗೆ ಸಂಸ್ಥೆಗೆ ಸಂಬಂಧಿಸಿದಂಥ ಮಕ್ಕಳ ಏಳಿಗೆಗಾಗಿ, ಕೊಂಕಣ ಸಂಸ್ಥೆ ಅಂತ ಅಷ್ಟೇ ಅಲ್ಲ, ಎಲ್ಲ ಮಕ್ಕಳ ಏಳಿಗೆಗಾಗಿ ಹೊಸತನ್ನ ಹುಡುಕುತ್ತಾ ಹೊಸತನದ ವಿಶೇಷ ಸಿಂಚನವನ್ನು ನಮಗೆಲ್ಲ ಮಾಡ್ತಾ ಇರುವಂತವರು ಶ್ರೀಯುತ ಮುರಳೀಧರ್ ಪ್ರಭುರವರು. ಅವರನ್ನು ಅತ್ಯಂತ ಪ್ರೀತಿ ಗೌರವದಿಂದ ಈ ಒಂದು ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ನಿಷ್ಕ್ರಮ ಮನಸ್ಸಿನಿಂದ ಕೆಲಸ ಮಾಡುವಂತಹ ಕೊಂಕಣ ಸಂಸ್ಥೆಯ ವಿಶ್ವಸ್ತ ಮಂಡಳಿಯ ಗೌರವಾನ್ವಿತ ಸದಸ್ಯರುಗಳಿದ್ದಾರೆ. ಶ್ರೀಯುತ ರಮೇಶ್ ಪ್ರಭುರವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅತ್ಯಂತ ನಿಕಟವರ್ತಿಗಳು. ಅವರ ಹೇಳುವ ಮಾತುಗಳು ನೇರವಾಗಿರ್ತದೆ, ಆದರೆ ಅಷ್ಟೇ ನೇರವಾಗಿ ಕೆಲಸ ಮಾಡಿ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನೇರವಾಗಿ ಅವರ ಭಾವನೆಗಳನ್ನು ಹಂಚಿಕೊಳ್ತಾ ಅತ್ಯಂತ ಪ್ರೀತಿಯಿಂದ ಸಂಸ್ಥೆಯನ್ನು ಮುನ್ನಡೆಸ್ತಾ ಸಂಸ್ಥೆ ಜೊತೆಗಿದ್ದಂಥವರು ಶ್ರೀಯುತ ರಮೇಶ್ ಪ್ರಭುರವರು. ಅತ್ಯಂತ ಪ್ರೀತಿಯಿಂದ ಅವರನ್ನ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಸಂಸ್ಥೆಯ ಎಲ್ಲ ಆಗು ಹೋಗುಗಳನ್ನು ನೋಡಿಕೊಳ್ತಾ ಅವಶ್ಯವಿದ್ದಾಗಲೆಲ್ಲ ಶಿಕ್ಷಕರ, ಮುಖ್ಯ ಶಿಕ್ಷಕರ ಕರೆಗೆ ಸ್ಪಂದಿಸ್ತಾ ತಕ್ಷಣದಲ್ಲಿ ಸಂಸ್ಥೆಗೆ ಬಂದು ಸ್ಪಂದಿಸುವಂತ ಅಶೋಕ್ ಪ್ರಭುರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಕೊಂಕಣದ ಭವಿಷ್ಯ ಸುದೀರ್ಘವಾದ ಚಿಂತನೆಯೊಂದಿಗೆ ಮುನ್ನಡೀತಾ ಇದೆ. ಹಾಗಾಗಿ ಕೊಂಕಣಕ್ಕೆ ಯುವಕರ ತಂಡ ಸಹ ವಿಶ್ವಸ್ತ ಮಂಡಳಿಯಲ್ಲಿ ಸೇರಿಕೊಳ್ತಾ ಇದೆ. ಅದಕ್ಕೆ ಉದಾಹರಣೆ ಎನ್ನುವಂತೆ ಶ್ರೀಯುತ ಅನಂತ್ ಶಾನ್ಭಾಗ್ ರವರು ಸಂಸ್ಥೆಯ ಜೊತೆಗೆ ಬೆಸೆದುಕೊಂಡಿರುವವರು. ಈ ಹರೆಯದಲ್ಲಿ ತ್ಯಾಗದ ರೀತಿಯಲ್ಲಿ ಸಂಸ್ಥೆಯನ್ನ ಮುನ್ನಡೆಸ್ತಾ ಸಂಸ್ಥೆಯ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳುವಂಥವರು. ವಿಶೇಷವಾಗಿ ಯುವ ತಂಡವನ್ನು ಪ್ರೋತ್ಸಾಹಿಸ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಾದವರು ಶ್ರೀಯುತ ಅನಂತ್ ಶಾನ್ಭಾಗ್ ರವರನ್ನು ಅತ್ಯಂತ ಪ್ರೀತಿಯಿಂದ ಸಭೆಗೆ ಸ್ವಾಗತಿಸ್ತಾ ಇದ್ದಾರೆ. ಕೊಂಕಣ ಎಜುಕೇಶನ್ ಟ್ರಸ್ಟ್ನ ಶೈಕ್ಷಣಿಕ ಮಾರ್ಗದರ್ಶಕರು, ಹಿರಿಯರು, ತಮ್ಮ ಅನುಭವದ ದಾರಿಯನ್ನ ಸಂಸ್ಥೆಗೆ ಹೆರಿತಾ ಇರುವಂಥವರು. 78 ವರ್ಷದ ವಯಸ್ಸಿನಲ್ಲಿಯೂ ಸಂಸ್ಥೆಗೆ ಬಂದು ಮಾರ್ಗದರ್ಶನವನ್ನು ಮಾಡ್ತಾ ಇರುವಂಥವರು ಶ್ರೀಯುತ R.H. ದೇಶಪಾಂಡೆ ಅವರು. ಅವರನ್ನು ಅತ್ಯಂತ ಪ್ರೀತಿಯಿಂದ ಸಭೆಗೆ ಸ್ವಾಗತಿಸ್ತಾ ಇದ್ದಾರೆ. ಕೊಂಕಣ ಸಂಸ್ಥೆಯ ಕನಸು ವಿಶೇಷವಾದದ್ದು. ಸಂಸ್ಕಾರವನ್ನು ಮೊದಲಿಟ್ಕೊಂಡು ನಂತರದಲ್ಲಿ ಶಿಕ್ಷಣವನ್ನು ನೀಡ್ತಾ ಇರುವಂತಹ ಸಂಸ್ಥೆ ಕೊಂಕಣ ಎಜುಕೇಶನ್ ಟ್ರಸ್ಟ್. ರಾಷ್ಟ್ರ ನಿರ್ಮಾಣ ಕೈಂಕರ್ಯ ಮಂದಿರವಿದು, ಕೈ ಮುಗಿದು ಒಳಗೆ ಬನ್ನಿ ಅಂತೇಳಿ ನಾವು
ಶಾಲೆಯ ಪ್ರಧಾನ ದ್ವಾರಕ್ಕೆ ಬರೆದುಕೊಂಡಿದ್ದೇವೆ. ರಾಷ್ಟ್ರ ನಿರ್ಮಾಣ ಕೈಂಕರ್ಯದಲ್ಲಿ ನಮ್ಮ ಜೊತೆಯಾದವರು ವಿಧಾತ್ರಿ ಅಕಾಡೆಮಿಯವರು ದೂರದ ಮಂಗಳೂರಿನಿಂದ ಬಂದು ನಮ್ಮ ಜೊತೆಗೆ ನಮ್ಮವರೇ ಆಗಿದ್ದಾರೆ. ವಿಧಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕರಾದಂತಹ ಗುರುರಾಜ್ ಶೆಟ್ಟಿ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿ ಗೌರವದಿಂದ ಈ ಒಂದು ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಸಂಸ್ಥೆ ಸುಮಾರು 2,500 ಹತ್ತಿರ ವಿದ್ಯಾರ್ಥಿಗಳನ್ನು ಹೊಂದಿದೆ. ಇಷ್ಟೆಲ್ಲ ವಿದ್ಯಾರ್ಥಿಗಳು ಸಂಸ್ಥೆಯಲ್ಲಿ ಕಲಿತಾ ಇರಲಿಕ್ಕೆ ಪಾಲಕರ ನಂಬಿಕೆ, ಸಮಾಜ ನಮ್ಮ ಮೇಲೆ ಇಟ್ಟಂತ ನಂಬಿಕೆ ಕಾರಣ. ಆದರೆ ಸಂಸ್ಥೆ ಕೊಂಕಣ ಎಜುಕೇಶನ್ ಟ್ರಸ್ಟ್ ಕೇವಲ ನಾವೊಂದೇ ಕಾರ್ಯ ಮಾಡ್ತಾ ಇಲ್ಲ, ನಮ್ಮ ಜೊತೆಗೆ ಇರುವವರು, ನಮ್ಮ ಹಿಂದೆ ಇರುವವರು ಮಾತೃ ಮಂಡಳಿಯವರು ಅವರು ಸಹ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಮಾತೃ ಮಂಡಳಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಕೊಂಕಣ ಎಜುಕೇಶನ್ ಟ್ರಸ್ಟ್ನ ಸರಸ್ವತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಕಿರಣ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. CVSK ಪ್ರೌಢಶಾಲೆಯ ಮುಖ್ಯ ಅಧ್ಯಾಪಕಿ ಸುಮಾ ಪ್ರಭುರವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸರಸ್ವತಿ ವಿದ್ಯಾಕೇಂದ್ರದ ಮುಖ್ಯ ಅಧ್ಯಾಪಕಿ ಸುಜಾತಾ ನಾಯ್ಕರವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಂಗದಾಸ್ ಶಾನ್ಭಾಗ್ ಹೆಗ್ಡೆಕರ್ ಬಾಲಮಂದಿರದ ಮುಖ್ಯ ಅಧ್ಯಾಪಕಿ ಸಾವಿತ್ರಿ ಹೆಗ್ಡೆ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಸಹ ಅತ್ಯಂತ ಪ್ರೀತಿಯಿಂದ ಈ ಒಂದು ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಸಭಾಸೀನರಾದಂಥ ಎಲ್ಲ ಪಾಲಕ ವೃಂದದವರಿಗೆ, ಪತ್ರಕರ್ತ ಬಂಧುಗಳಿಗೆ, ಮುದ್ದು ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಸಂಸ್ಥೆಯ ಸಿಬ್ಬಂದಿಗಳಿಗೆ, ಊರಿನ ಸಮಸ್ತ ಜನತೆಗೆ ಹಾಗೂ ಇಲ್ಲಿರುವಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಜೊತೆಗೆ ಸೇರಿಕೊಂಡಂತ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾರವಾರದ DDPI ಶ್ರೀಮತಿ ಲತಾ ನಾಯಕರವರು ನಮ್ಮ ಜೊತೆಗೆ ಸೇರಿಕೊಳ್ತೇನೆ ಎನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಅವರಿಗೆ ಸಹ ಮುಂಗಡವಾಗಿ ಸ್ವಾಗತವನ್ನು ಕೋರ್ತಾ ಸ್ವಾಗತದ ನುಡಿಯಿಂದ ವಿರಮಿಸ್ತಾ ಇದ್ದೇನೆ. ಧನ್ಯವಾದಗಳು. Thank you, sir, for your welcome words. Now, the time to deliver an introductory speech. May I request our Honorable Secretary, Shri Mugendra Viprabhu, to share his thoughts and insight us through an introductory speech. ಶ್ರೀ ಗುರುಭ್ಯೋ ನಮಃ. ಸಮಾರಂಭದ ಅಧ್ಯಕ್ಷರು, ಸಂಸ್ಥೆಯ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ವಿಠಲ್ ನಾಯ್ಕ ಅವರೇ, ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಮತ್ತು ಅದೇ ರೀತಿಯ ನಮ್ಮ ಸನ್ಮಾನಿತ ಅತಿಥಿಗಳಾದಂಥ ಶ್ರೀ ಶಿವರಾಮ್ MR ಅವರೇ, ಸಂಸ್ಥೆಯ ವಿಶ್ವಸ್ತರುಗಳೇ, ನಮ್ಮ ಶೈಕ್ಷಣಿಕ ಸಲಹೆಗಾರರಾದಂಥ ದೇಶಭಂಡಾರಿ ಅವರೇ, ಸಂಸ್ಥೆಯ ಮುಖ್ಯಸ್ಥರುಗಳೇ, ವಿಧಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕರಾದಂಥ ಗುರುರಾಜ್ ಶೆಟ್ಟಿ ಅವರೇ, ಮಾತೃ ಮಂಡಳಿಯ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ, ಎಲ್ಲ ಉಪನ್ಯಾಸಕರೇ, ಶಿಕ್ಷಕರೇ, ಶಿಕ್ಷಕಿಯರೇ, ವಿದ್ಯಾರ್ಥಿನಿಯರೇ, ಪಾಲಕರೇ, ಮಾತೆಯರೇ, ಸರಸ್ವತಿ ಸಂಭ್ರಮ ನಮಗೆಲ್ಲ ಬಹಳ ಸಂಭ್ರಮದ ದಿವಸ. ಇಂಥ ಒಂದು ಸಂಭ್ರಮದ ದಿವಸದಲ್ಲಿ ಒಂದು ಹಿಂದಿಯ ಒಂದು ನೋಟವನ್ನು ನೋಡಬೇಕಾಗುತ್ತೆ. ಒಂದು ಶಿವ ನೋಟ ಅಂತ ಏನು ಹೇಳ್ತೇವಲ್ಲ, ಹಿಂದೆ ತಿರುಗಿ ಒಂದ್ಸಲ ನೋಡಬೇಕಾಗುತ್ತೆ. ನಾವು ಕಳೆದ 32 ವರ್ಷಗಳ ಹಿಂದೆ ಪ್ರಾರಂಭವಾದ ಈ ಸಂಸ್ಥೆ ಪ್ರಾರಂಭವಾದಾಗ ಭಾರತೀಯ ಸಂಸ್ಕೃತಿಯ ಆಧಾರದ ಮೇಲೆ ಶಿಕ್ಷಣವನ್ನು ನೀಡಬೇಕು, ಚಾರಿತ್ರ್ಯವಂತ ಮಕ್ಕಳನ್ನು ನಿರ್ಮಾಣ ಮಾಡಬೇಕು, ಸಂಸ್ಕಾರ ಕೊಟ್ಟು ಮಕ್ಕಳನ್ನು ಬೆಳೆಸಬೇಕೆಂಬ ಉದ್ದೇಶದಿಂದ ಈ ಸಂಸ್ಥೆಯನ್ನು ನಾವು ಆವಾಗ ಪ್ರಾರಂಭ ಮಾಡಿದ್ವಿ. ಸಂಸ್ಥೆಯ ಮೊದಲ ಆರಂಭದ 10 ವರ್ಷಗಳಲ್ಲಿ ನಮ್ಮ ಮಕ್ಕಳು SSLC ಮುಟ್ಟಿದಾಗ ರ್ಯಾಂಕ್ ಪಡಲಿಕ್ಕೆ ಪ್ರಾರಂಭವಾಯಿತು. ಜನ ಹೊರಗೆಲ್ಲ ಹೇಳ್ತಾ ಇದ್ರು, ಉತ್ತಮವಾದ ಮಕ್ಕಳನ್ನು ಆಯ್ಕೆ ಮಾಡ್ತಾರೆ, ಅಂದರೆ ಯಾರಿಗೆ ಆರ್ಥಿಕ ಅನುಕೂಲತೆ ಇದೆಯೋ ಅವರನ್ನು ಆಯ್ಕೆ ಮಾಡ್ತಾರೆ, ಮತ್ತು ಅವರಿಗೆ ಟ್ರೈನಿಂಗ್ ಕೊಡ್ತಾರೆ, ರ್ಯಾಂಕ್ ಬರುವಂತೆ ಮಾಡ್ತಾರೆ, ಅದಕ್ಕಾಗಿ ರ್ಯಾಂಕ್ ಬರ್ತಾರೆ ಅಂತೇಳಿ ಒಂದು ಅಪವಾದ ನಮ್ಮ ಮೇಲಿತ್ತು. ಅಥವಾ ಆ ಥರದ ಒಂದು ದೃಷ್ಟಿಯಿಂದ ನಮ್ಮ ಸಂಸ್ಥೆಯನ್ನು ನೋಡ್ತಾ ಇದ್ರು. ಉಳಿದೆಲ್ಲ ಸಂಸ್ಥೆಗಳಂತಲ್ಲ ಹಾಗಂತ. ಆದರೆ ನಾವು ಯಾವಾಗಲೂ ನಿಮಗೆಲ್ಲ ಗೊತ್ತಿದೆ, ನಾವು ನಮ್ಮ ಸಂಸ್ಥೆಗೆ ಮಕ್ಕಳನ್ನು ಸೇರಿಸುವಾಗ ಯಾವುದೇ ಜಾತಿ, ಮತ, ಪಂಥ, ಯಾವುದೇ ಇಂಟರ್ವ್ಯೂ ಕೂಡ ಇಲ್ಲದೆ ನಾವು ಮಕ್ಕಳನ್ನು LKGಗೆ ಸೇರಿಸ್ತೇವೆ. ಅದನ್ನು ನಿಮಗೆಲ್ಲ ಗೊತ್ತಿದೆ. ಆದರೂ ಕೂಡ ಉಳಿದ ಸಂಸ್ಥೆಗಳು, ಉಳಿದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರುವವರು ಒಂದು ಅಪವಾದವನ್ನು ನಮ್ಮ ಮೇಲೆ ಯಾವಾಗಲೂ ಹೊರಿಸ್ತಾ ಇದ್ದಾರೆ. ಇದು ಕೇವಲ ಮಕ್ಕಳನ್ನ ರ್ಯಾಂಕಿಗಾಗಿ ತಯಾರಿಸುವ ಸಂಸ್ಥೆ ಅಂತ ಹೇಳಿ.
ಆದ್ರೆ ಅದು ಇವತ್ತು ಏನಾಗಿದೆ ಅಂದ್ರೆ ನಮಗೂ ಕೂಡ ಅನಿಸ್ತಿತ್ತು, ಏನು ನಮ್ಮ ಮಕ್ಕಳು ನಾವು ಕೊಟ್ಟ ಶಿಕ್ಷಣದ ಪದ್ಧತಿ ಸರಿಯೋ, ನಾವೇನು ಸಂಸ್ಕಾರ ಕೊಡಬೇಕಂತ ಏನೋ ಪ್ರಯತ್ನ ಮಾಡ್ತಿದ್ದೇವೋ ಅಥವಾ ಸಂಸ್ಕಾರಯುತ ಶಿಕ್ಷಣವನ್ನು ಕೊಡಬೇಕಂತ ಪ್ರಯತ್ನ ಮಾಡ್ತಿದ್ವೋ ಅದು ಸರಿಯೋ ತಪ್ಪು ಅಂತ ನಮಗೂ ಅನಿಸ್ತಿತ್ತು. ನಮ್ಮ ಮಕ್ಕಳು ಆಗಾಗ್ಗೆ ಕೇವಲ ಶೈಕ್ಷಣಿಕ ಚಟುವಟಿಕೆಯಲ್ಲ, ಉಳಿದ ಚಟುವಟಿಕೆಗಳಲ್ಲಿ ಕೂಡ ಸಾಕಷ್ಟು ಪರಿಣಿತಿಯನ್ನು ಗಳಿಸಿದ್ರು, ಸಾಕಷ್ಟು ಸಾಧನೆಯನ್ನು ತೋರಿಸ್ತಾ ಇದ್ರು. ಆದ್ರೆ ಅದಕ್ಕೆಲ್ಲ ಮಿಕ್ಕಿ ಅಲ್ಲಲ್ಲಿ ರಾಜ್ಯ ಮಟ್ಟದ ಮಟ್ಟಕ್ಕೂ, ಡಿಸ್ಟ್ರಿಕ್ಟ್ ಮಟ್ಟ ಆಯಿತು, ರಾಜ್ಯ ಮಟ್ಟದ ಮಟ್ಟಕ್ಕೂ ನಮ್ಮ ಅನೇಕ ಮಕ್ಕಳು ಮುಟ್ಟಿದ್ದಾರೆ. ಆದರೆ ಈ ವರ್ಷ ಏನು ಜನ ತಿಳ್ಕೊಂಡಿದ್ರು ಅದು ಅಲ್ಲ ಅಂತ ಗೊತ್ತಾಗಿದೆ. ನಮ್ಮ ಮಕ್ಕಳು ಕೂಡ ಎಲ್ಲ ಕಮಿಂಗ್ ಫ್ರಮ್ ಎ ಕ್ರಾಸ್ ಸೆಕ್ಷನ್ ಆಫ್ ದ ಸೊಸೈಟಿ, ಇಡೀ ಎಲ್ಲ ಸಮಾಜದಿಂದ ಬರ್ತಾರೆ. ಆ ಬಂದ ಮಕ್ಕಳು ಕೂಡ ಇವತ್ತು ಕೊಂಕಣದ ಅಂಕಣವನ್ನು ದಾಟಿ, ರಾಜ್ಯದ ಅಂಕಣವನ್ನು ದಾಟಿ ದೇಶದ ಮಟ್ಟಿಗೆ ತಮ್ಮಂತ ಗುರುತಿಸಿಕೊಂಡ ಮಟ್ಟಕ್ಕೆ ಬೆಳೆದಿದ್ದಾರೆ ಎಂಬುದು ಬಹಳ ಹೆಮ್ಮೆಯ ವಿಷಯ. ನಮಗೆ 100ಕ್ಕೆ 100 ರಿಸಲ್ಟ್ ನಮ್ದು ಕಳೆದ 15-16 ವರ್ಷದ SSLC ನಡೀತಾ ಇದೆ. ಅದು ಒಂಥರ ಅವಿಚ್ಛಿನ್ನವಾಗಿ ನಡೀತಾ ಇದೆ. ಅಷ್ಟೇ ಅಲ್ಲ, 625ಕ್ಕೆ 625 ಅಂಕಗಳನ್ನು ಗಳಿಸ್ಕೊಂಡವರು ಮತ್ತೆ ಕಳೆದ 5 ವರ್ಷದಿಂದಲೂ ಕೂಡ 625 ಅಂಕಗಳನ್ನು ಗಳಿಸ್ತಾ ಇದ್ದಾರೆ. ಇದು ಕೇವಲ ನಮ್ಮ ಉತ್ತರ ಕನ್ನಡದಲ್ಲೆಲ್ಲ ರಾಜ್ಯದಲ್ಲೂ ಒಂದು ದಾಖಲೆಯನ್ನು ಸ್ಥಾಪಿಸ್ತಾ ಇದ್ದಾರೆ. ಆದರೆ ಇದು ಕೇವಲ ಶೈಕ್ಷಣಿಕ ಸಾಧನೆಗೆ ಮಾತ್ರ ಸೀಮಿತ ಅಂತ ತಿಳ್ಕೊಂಡವರಿಗೆ ಇವತ್ತು ಕೊಂಕಣ ಒಂದು ಸಂದೇಶವನ್ನು ನೀಡಿದೆ. ಅದು ಅಷ್ಟೇ ಅಲ್ಲ, ನಾವು ರಾಷ್ಟ್ರ ಮಟ್ಟಕ್ಕೂ ಎಲ್ಲದರಲ್ಲೂ ಸಾಧನೆ ಮಾಡಿದ್ದೇವೆ ಅಂತ ನಾವು ತೋರಿಸಿದ್ದೇವೆ. ಅದಕ್ಕೆ ಬಹಳ ಹೆಮ್ಮೆಯ ವಿಷಯ. ಕೇವಲ ಒಂದು ಸಣ್ಣ ಪಟ್ಟಣ ಕುಮಟಾದಿಂದ ರಾಷ್ಟ್ರ ಮಟ್ಟಕ್ಕೆ ನೆಗೆಯುವುದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ. ರಾಷ್ಟ್ರದಲ್ಲಿ ಎಂತೆಂಥ ಶಾಲೆಗಳಿದ್ದಾವೆ. ಉದಾಹರಣೆಗೆ ಬೆಂಗಳೂರು, ಮೈಸೂರು ಅಂತ ದೊಡ್ಡ ಸಂಸ್ಥೆಗಳಿದ್ದಾವೆ. ಯಾವ ಪ್ರಕಾರದಲ್ಲಿ ಮಕ್ಕಳನ್ನ ತಯಾರು ಮಾಡ್ತಾರೆ, ಏನೆಲ್ಲ ಸೌಲಭ್ಯಗಳಿದ್ದಾವೆ, ಮೂಲ ಸೌಕರ್ಯಗಳಿದ್ದಾವೆ, ಅದೆಲ್ಲವನ್ನ ಬದಿಗಿಟ್ಟು ನಮ್ಮ ಸಂಸ್ಥೆಯ ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ ಮುಟ್ಟುತ್ತಾರೆ, ಅಲ್ಲಿಯೂ ಕೂಡ ಬಹುಮಾನವನ್ನು ಪಡಿತಾರೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ಸಾಧನೆ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸ್ತದೆ. ಆ ಮಕ್ಕಳನ್ನು ನಾನು ಅಭಿನಂದಿಸ್ತೇನೆ. ಅಷ್ಟೇ ಅಲ್ಲ, ಆ ಪಾಲಕರನ್ನು, ಅವ್ರ ಮಾತೆಯರನ್ನ, ಯಾಕಂದ್ರೆ ಅವರ ಕಷ್ಟಕ್ಕೆ ನಮ್ಗೆ ಗೊತ್ತು. ಎಲ್ಲೆಲ್ಲೋ ಕಳಿಸ್ಬೇಕು, ಪಾಟ್ನಾಗೆ ಕಳಿಸ್ಬೇಕು, ಕೋಚಿನಿಗೆ ಕಳಿಸ್ಬೇಕು, ಮುಂಬೈಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಸ್ಪಂದಿಸಿ ನಮ್ಮ ಜೊತೆ ಸ್ಪಂದಿಸಿ ಅವ್ರು ಮಾಡಿದ್ದಾರೆ. ಹೀಗಾಗಿ ಆ ಮಕ್ಕಳನ್ನ, ಪಾಲಕರನ್ನು ಹಾರ್ದಿಕವಾಗಿ ನಾನು ಅಭಿನಂದಿಸುತ್ತೇನೆ. ಆದರೆ ಅದರ ಹಿಂದೆ ನಮ್ಮ ಶಿಕ್ಷಕರ ತುಂಬ ಕೆಲಸ ಇದೆ ಅಂತ ನಾನು ಹೇಳಲೇಬೇಕು. ನಮ್ಮ ಮಕ್ಕಳು ಕೂಡ ಮಿಂಚಬೇಕು, ರಾಷ್ಟ್ರ ಮಟ್ಟದಲ್ಲಿ ಮಿಂಚಬೇಕು ಅಂತ ಹೇಳಿ ಅವರ ಹಠ ತೊಟ್ಟು, ಶಪಥ ತೊಟ್ಟು ಅವರು ಕೆಲಸ ಮಾಡಿದ್ದಾರೆ. ಅವರನ್ನು ಕೂಡ ನಾನು ಇವತ್ತು ಹಾರ್ದಿಕವಾಗಿ, ಅತ್ಯಂತ ಹಾರ್ದಿಕವಾಗಿ ಎಲ್ಲ ಶಿಕ್ಷಕರನ್ನು, ಕೇವಲ ಅವ್ರ ಜೊತೆ ಹೋದ ಶಿಕ್ಷಕರನ್ನು ಅಷ್ಟೇ ಅಲ್ಲ, ಎಲ್ಲ ಶಿಕ್ಷಕರು ಮೂಲಭೂತವಾಗಿ RDSM ಪ್ರಾರಂಭ ಮಾಡಿ LKG ಶಾಲೆಯಿಂದ ಪ್ರಾರಂಭವಾಗಿ ಅವ್ರನ್ನ ಇಲ್ಲಿ ತನಕ ಬೆಳೆಸಿದ ಎಲ್ಲ ಶಿಕ್ಷಕರನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸಲು ಬಯಸ್ತಾ ಇದ್ದೇನೆ. ಹೀಗಾಗಿ ಕೇವಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಶಾಲೆ ಒಂದೇ ಅಲ್ಲ, ಶೈಕ್ಷಣಿಕೇತರ ಅಂದ್ರೆ ಈವನ್ ಸ್ಪೋರ್ಟ್ಸ್ ನಲ್ಲಿ ಕೂಡ ನಮ್ಮ ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ ಮುಟ್ಟಿದ್ದಾರೆ. ಅಂತ ಒಂದು ಸಾಧನೆಯ ನಾವು ಆ ಪರ್ವದಲ್ಲಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಬಹುಶಃ ಮಕ್ಕಳಿಗಾಗಿ ಇನ್ನೂ ಹೆಚ್ಚಿನ ಮಾಡಬೇಕು ಅಂತ ನಮಗೂ ಕೂಡ ಅನಿಸುತ್ತೆ. ಈ ವರ್ಷ ಕನಿಷ್ಠ ಒಂದು 40 ಲಕ್ಷ ರೂಪಾಯಿ ನಾವು ಬೇರೆ ಬೇರೆ ಗಣಕಯಂತ್ರ ಲ್ಯಾಬೊರೇಟರಿ ಸಲುವಾಗಿ, ಸ್ಮಾರ್ಟ್ ಕ್ಲಾಸ್ಗಳ ಸಲುವಾಗಿ, ಇನ್ನುಳಿದ ಎಲ್ಲ ಸೌಲಭ್ಯಗಳನ್ನು ನಾವು ಕೊಡಬೇಕು. ಯಾಕಂದ್ರೆ ಮಕ್ಕಳು ಈ ರೀತಿಯ ಸಾಧನೆಯಲ್ಲಿ ಮುಂದುವರಿತಾ ಇರುವಾಗ ನಾವು ಹಿಂದೆ ಬೀಳಬಾರ್ದು. ಅಲ್ಲಿ ಅವರಿಗೆ ಉಳಿದ ಶಾಲೆಗಳಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ ನಲ್ಲಿ ಏನು ಸಿಗುತ್ತೋ ಅದನ್ನು ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕಂತ ಹೇಳಿದ್ರು. ನಮ್ಮ ಬಜೆಟ್ ನಲ್ಲಿ ಇಲ್ಲಾಂದ್ರೂ ಕೂಡ ಅದು 40 ಲಕ್ಷಕ್ಕೂ ಹೆಚ್ಚು ಎಕ್ವಿಪ್ಮೆಂಟ್ಸ್ಗಳನ್ನ ಈ ವರ್ಷ ನಾವು ನಿಮ್ಮ ಮಕ್ಕಳ ಸಲುವಾಗಿ ತಂದಿದ್ದೇವೆ ಅಂತ ಹೇಳಿದ್ರೆ ನನಗೆ ಬಹಳ ಖುಷಿಯಾಗುತ್ತೆ. ಇದು ನಮ್ಮ ಸತತ ಪ್ರಯತ್ನವೂ ಇರುತ್ತೆ. ಯಾಕಂದ್ರೆ ಇದು ಕೇವಲ ಇದು ಸಾಲದ್ದು. ನಮಗೀಗ 2200ಕ್ಕಿಂತ ಹೆಚ್ಚು ಮಕ್ಕಳಾಗ್ಬಿಟ್ಟಿದ್ದಾರೆ. ಒಂದು ಆಡಿಟೋರಿಯಂನಲ್ಲಿ ನಮಗೆ ಕೂಡಿಸ್ಲಿಕ್ಕೆ ಒಂದು 300 ಮಕ್ಕಳಿಗಿಂತ ಆಗೋದಿಲ್ಲ. ಹೆಚ್ಚಂದ್ರೆ 500 ಮಕ್ಕಳು ಕೂಡಿಸ್ಬೋದು. ಹೀಗಾಗಿ 1000 ಮಕ್ಕಳನ್ನಷ್ಟು ಕನಿಷ್ಠ ಕೂಡಿಸಬೇಕೆಂಬ ಉದ್ದೇಶದಿಂದ ಹೊಸ ಆಡಿಟೋರಿಯಂ ಆಗಬೇಕು. 2500 ಮಕ್ಕಳಿಗೆ, 2200 ಮಕ್ಕಳಿಗೆ ನಿತ್ಯ ಮಧ್ಯಾಹ್ನದ ಊಟ ಆಗಬೇಕು. ಅದಕ್ಕೆ ನಮ್ಮ ಕಿಚನ್ ಈಗ ಸಾಲ್ತಾ ಇಲ್ಲ. ಅದಕ್ಕಾಗಿ ದೊಡ್ಡ ವೈಜ್ಞಾನಿಕವಾಗಿರುವಂತ ಒಂದು ಕಿಚನ್ ಬೇಕು. ಅದಕ್ಕೆಲ್ಲ ನಾವು ತಯಾರಿ ನಡೀತಾ ಇದ್ದೇವೆ. ಸಾಕಷ್ಟು ಅದಕ್ಕೆ ಸಂಪನ್ಮೂಲಗಳು ಬೇಕು. ಖಂಡಿತ ನಾವು ಪ್ರಯತ್ನ ಮಾಡ್ತೇವೆ. ಉದ್ದೇಶ ಇಷ್ಟೇ, ನಮ್ಮ ಮಕ್ಕಳಿಗೆ
ನಮ್ಮ ಊರಿನಲ್ಲೇ ಅಂತ ಶಿಕ್ಷಣ ಕೊಡಬೇಕು. ಈಗ ಒಂದು ಹೊಸದೊಂದು ಟ್ರೆಂಡ್ ಪ್ರಾರಂಭವಾಗಿದೆ. ನಮ್ಮ ಮಕ್ಕಳನ್ನ ಬೇರೆ ಜಿಲ್ಲೆಗೆ ಕಳಿಸುವಂಥದ್ದು, ಶಿಕ್ಷಣಕ್ಕಾಗಿ ಬೇರೆ ನೆರೆ ಜಿಲ್ಲೆಗೆ ಕಳಿಸುವಂಥದ್ದಿದೆ. ಇಷ್ಟೆಲ್ಲ ಶೈಕ್ಷಣಿಕವಾಗಿ ನಮ್ಮ ಜಿಲ್ಲೆ ಮುಂದಿದ್ರೂ ಕೂಡ ಕೆಲವರಿಗೆ ಏನೋ ಗೊತ್ತಿಲ್ಲ, ಪಕ್ಕದ ಜಿಲ್ಲೆಗೆ ಕಳಿಸೋದು, ಬೇರೆ ಜಿಲ್ಲೆಗೆ ಕಳಿಸುವಂತಾಗುತ್ತೆ. ಹಾಗೆ ಮಾಡಬಾರದು. ಯಾಕಂದ್ರೆ ಕನಿಷ್ಠ ಹದಿಹರೆಯದ ವಯಸ್ಸಿನ ತನಕ ಮಕ್ಕಳು ಪಾಲಕರ ಜೊತೆ ಇರಬೇಕು ಎಂಬುದು ನಾವು ಯಾವಾಗಲೂ ಎಣಿಸ್ತೀವಿ. ಆ ದೃಷ್ಟಿಯಲ್ಲಿ ಯಾವುದೇ ಸೌಲಭ್ಯದ ಕೊರತೆ ನಮ್ಮಲ್ಲೂ ಆಗಬಾರದು, ಯಾವುದೇ ಉಪಕರಣದ ಕೊರತೆ ನಮ್ಮಲ್ಲೂ ಆಗಬಾರದು. ಮಕ್ಕಳು ಇಲ್ಲಿಯ ಸೌಲಭ್ಯ ಇಲ್ಲ ಅಂತ ಬೇರೆ ಕಡೆ ಹೋಗಬಾರ್ದು ಹೊರತು ಮಕ್ಕಳನ್ನ ಪಾಲಕರು ಹೇಳ್ಕೊಂಡು ಹೋದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಆ ಬುದ್ಧಿ ಬರದೇ ಇರಲಿ, ಮಕ್ಕಳು ಇಲ್ಲೇ ಇರಲಿ, ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಕನಿಷ್ಠ ಹದಿಹರೆಯ ತನಕ ನಿಮ್ಮ ಜೊತೆಗೆ ಇರಲಿ ಎಂಬ ಉದ್ದೇಶದಿಂದ ನಾವು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ದು ಅದಕ್ಕೆ, ಮತ್ತು ವಿಧಾತ್ರಿ ಜೊತೆ ಒಪ್ಪಂದ ಮಾಡಿ ಈಗ PU ಶಿಕ್ಷಣ ಸಂಸ್ಥೆಯನ್ನು ಮಾಡಿದ್ದು ಕೂಡ ಅದಕ್ಕೆ. ಯಾಕಂದ್ರೆ ಹದಿಹರೆಯದ ವಯಸ್ಸು ನಿಮಗೆಲ್ಲ ಗೊತ್ತಿದೆ, ಬಹಳ ಬಹಳ ಸೂಕ್ಷ್ಮವಾದ ಮನಸ್ಸು ಇರುವಂಥದ್ದು. ಆ ಹೊತ್ತಿನಲ್ಲಿ ಬೇರೆ ಬೇರೆ ಪ್ರಭಾವ ಅವರ ಮೇಲೆ ಆಗಬಾರದು. ಅವರು ನಿಮ್ಮ ಜೊತೆಗೇ ಇರಬೇಕು, ಪಾಲಕರ ಜೊತೆನೇ ಇರಬೇಕು. ಈಗಂತೂ ಆ ಅವಸ್ಥೆ ಮುಗಿದ ನಂತರ ಮಕ್ಕಳೆಲ್ಲ ಹೋಗೋದು ಇಂಜಿನಿಯರಿಂಗೋ ಮೆಡಿಕಲ್ಗೋ ಬೇರೆ ಒಂಥರ ಬೇರೆ ದೊಡ್ಡ ಊರಿಗೆ ಸೇರ್ಕೊಂಡು ಬಿಡ್ತಾರೆ. ಆಮೇಲೆ ನಿಮ್ಮ ಮಕ್ಕಳು ನಿಮ್ಮ ಜೊತೆಗೆ ಇರೋದಿಲ್ಲ. ಹೀಗಾಗಿ ನಮ್ಮ ಮಕ್ಕಳು ನಮ್ಮ ಜೊತೆ ಇರಬೇಕೆಂಬ ಉದ್ದೇಶದಿಂದ ಎಲ್ಲ ಸೌಕರ್ಯಗಳನ್ನು ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ವಿಧಾತ್ರಿ ಅಕಾಡೆಮಿ ಜೊತೆ ನಿಮ್ಗೆ ಗೊತ್ತಿದೆ, ನಾವು ಏನೋ ಮಾಡ್ಕೊಂಡಿದ್ದೀವೋ, ಸೌಲಭ್ಯ ಕ್ರಿಯೇಟ್ ಮಾಡಿದ್ದೀವೋ, ಅದ್ರ ಸಲುವಾಗಿ ಈ ವರ್ಷ ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಮಾಡ್ತಾ ಇದ್ದೇವೆ ಅಂದ್ರೆ, ನಾವು ವಿಧಾತ್ರಿ ಅಕಾಡೆಮಿಗೆ ರಿಕ್ವೆಸ್ಟ್ ಮಾಡಿ ಒಂದು ಶಿಷ್ಯ ವೇತನವನ್ನು ಪ್ರಕಟ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ಮಕ್ಕಳು 10 ಜನ ಮಕ್ಕಳಿಗೆ ಯಾರಿಗೆ ಆರ್ಥಿಕವಾಗಿ ಅಷ್ಟು ಅನುಕೂಲತೆ ಇಲ್ವೋ ಅವರಿಗೆ ಪೂರ್ತಿಯಾಗಿ ನಾವು ಫ್ರೀ ಎಜುಕೇಶನ್ ಕೊಡಬೇಕೆಂಬ ಉದ್ದೇಶದಿಂದ ವಿಧಾತ್ರಿ ಅಕಾಡೆಮಿ ಜೊತೆ ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ. ಮತ್ತು ಅದರ ಪ್ರಕಾರ ನಾಡಿದ್ದು 12ನೇ ತಾರೀಕು ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳ ಸಲುವಾಗಿ ಒಂದು ಪರೀಕ್ಷೆಯನ್ನು ಇದು ಮಾಡ್ತಾ ಇದ್ದೀವಿ. ಆ ಪರೀಕ್ಷೆಯಲ್ಲಿ ಯಾರು ಉತ್ತಮ ಅಂಕಗಳನ್ನು ಗಳಿಸ್ತಾರೋ ಅವರ ಸಲುವಾಗಿ ನಾವು 10 ಜನ ಅರ್ಹ ವಿದ್ಯಾರ್ಥಿಗಳಿಗೆ ಪೂರ್ತಿಯಾಗಿ ಶಿಕ್ಷಣದ ವೆಚ್ಚವನ್ನು ಪೂರ್ತಿಯಾಗಿ ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಉಳಿದ ವಿದ್ಯಾರ್ಥಿಗಳು ಕೂಡ ಶ್ರೇಣೀಕೃತ ನಾವು ಶಿಷ್ಯ ವೇತನವನ್ನು ಕೊಡಲು ಬಯಸ್ತೇವೆ. ಉದ್ದೇಶ ಇಷ್ಟೇ, ನಮಗೇನು ಹಣ ಮಾಡ್ಬೇಕಂತಿಲ್ಲ. ಈಗಾಗಲೇ ಹೇಳಿದ್ವಿ, ಯಾರು ನಾವು ಟ್ರಸ್ಟಿಗಳು, ಇದು ಚಾರಿಟೇಬಲ್ ಟ್ರಸ್ಟ್, ಇಲ್ಲಿ ನಮ್ಮ ಜೇಬಿನಿಂದ ಹಣ ಹಾಕ್ತೇವೆ ಹೊರತು ಇಲ್ಲಿಂದ ಹಣ ತೆಗೆದುಕೊಳ್ಳೋ ಉದಾಹರಣೆನೇ ಇಲ್ಲ. ಹೀಗಾಗಿ ನಮ್ಮ ಮಕ್ಕಳು ನಮ್ಮಲ್ಲೇ ಉಳಿಬೇಕು, ನಿಮ್ಮ ಮಕ್ಕಳು ನಿಮ್ಮ ಜೊತೆಯಲ್ಲೇ ಹದಿಹರೆಯ ತನಕ ಉಳಿಬೇಕೆಂಬ ಉದ್ದೇಶದಿಂದ ನಾವು ಅದನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ ದಯವಿಟ್ಟು ಮಕ್ಕಳಿಗೆ ತಿಳಿಸಿ, ನಿಮ್ಮ ಮಕ್ಕಳಿಗೆ ತಿಳಿಸಿ, ಜಿಲ್ಲೆಯ ಮಕ್ಕಳಿಗೆ ತಿಳಿಸಿ. ಆ ಪರೀಕ್ಷೆಗೆ 12ನೇ ತಾರೀಕಿಗೆ ಅವರು ಹಾಜರಾಗಲಿ. ಹೆಚ್ಚಿನ ಮಾಹಿತಿ ನಿಮಗೆ ದೊರೆಯುತ್ತೆ. ಆ ಶಿಷ್ಯ ವೇತನವನ್ನು ಪಡೆಯಲಿಕ್ಕೆ ಅನೇಕ ಜನ ಅರ್ಹರಿದ್ದಾರೆ, ಆದರೆ ಬೇರೆ ಕಡೆ ಹೋಗ್ಬಿಡ್ತಾರೆ. ಹಾಗಾಗಿ ಆ ಶಿಷ್ಯ ವೇತನವನ್ನು ಪಡೆಯಲಿ, ಮತ್ತು ಉಳಿದ ಮಕ್ಕಳಿಗೂ ಕೂಡ ಶ್ರೇಣೀಕೃತ ಒಂದು ಶಿಷ್ಯ ವೇತನ ಏನಿದೆ ಅಲ್ಲ ಅದಕ್ಕೂ ಕೂಡ ಅರ್ಹರಾಗ್ತಾರೆ. ನಮ್ಮ ಮಕ್ಕಳು ಕೂಡ CBSEಯಲ್ಲಿ ಪಾಸ್ ಆದ ಅಥವಾ CBSEಯಲ್ಲಿ 10ನೇ ತರಗತಿಯಲ್ಲಿ ಇರುವ ಮಕ್ಕಳು ಕೂಡ ಅವರು ಕೂಡ ಈ ಪರೀಕ್ಷೆ ಕಟ್ಟಬೇಕು ಅಂತ ನಾನು ಅವರಲ್ಲಿ ವಿನಂತಿಸುತ್ತೇನೆ. ಮತ್ತು ಸಂಸ್ಥೆ ಇವತ್ತಿನ ಮಕ್ಕಳ ಸಾಧನೆಯಿಂದ ಇನ್ನೂ ಸ್ವಲ್ಪ ಗರಿಗೆದರಿ ಇನ್ನೂ ನಾವು ಹೆಚ್ಚಿನದನ್ನು ಮಾಡಬೇಕು. ಮಕ್ಕಳು ಇಷ್ಟೆಲ್ಲ ಸಾಧನೆ ಮಾಡಿದ್ರೆ ನಾವು ಅದಕ್ಕೆ ಒಂದು ಕೈ ಜೋಡಿಸಬೇಕೆಂಬ ಉದ್ದೇಶದಿಂದ ಹೆಚ್ಚಿನ ಸೌಲಭ್ಯಗಳನ್ನು, ಹೆಚ್ಚಿನ ಸಂಪನ್ಮೂಲಗಳನ್ನು ಸಂಸ್ಥೆಗೆ ಒದಗಿಸಿಕೊಡಬೇಕೆಂಬ ಉದ್ದೇಶದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹೀಗಾಗಿ ನಿಮ್ಮ ಮಕ್ಕಳ ಭವಿಷ್ಯ ಇಲ್ಲಿ ಸುಭದ್ರವಾಗಿರಿಸಲು ನಾವು ಖಂಡಿತ ಪ್ರಯತ್ನ ಪಡ್ತೀವಿ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕಾರ್ಯಕ್ರಮದ ನಮ್ಮ ಉದ್ಘಾಟಕರಂತ ಶಿವರಾಮ್ MR ಬಹಳ ಶೈಕ್ಷಣಿಕ ತಜ್ಞರವರು, ಅವರ ಮಾತುಗಳನ್ನು ಕೇಳಲಿಕ್ಕೆ ನಾವು ಕೂಡ ಆತುರರಾಗಿದ್ದೇವೆ. ಅವರಿಂದ ಕೂಡ ಸಲಹೆ ಸೂಚನೆ ಪಡೆದು ಈ ಸಂಸ್ಥೆಯನ್ನು ಯಾವ ರೀತಿ ಬೆಳೆಸಬೇಕೆಂಬುದರ ಬಗ್ಗೆ ನಾವು ಕೂಡ ವಿಚಾರ ವಿಮರ್ಶೆ ಅವರ ಹತ್ರ ಮಾಡ್ತೇವೆ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ಕೊನೆ ಹೇಳುತ್ತೇನೆ. ನಮಸ್ಕಾರ. Thank you so for your introductory words. Every moment is a fresh new beginning and a wonderful inauguration of the great cosmic journey through the universe. Indeed we are. As we begin, let us remember that today is about more than just the inauguration of today's event. It's a day where hope is reborn, dreams reshaped, and a new journey upwards. So let me now request Shri Shivaram Sir, DDPI and Principal Director to inaugurate the function along with all dignitaries on the dais.